ಓಕೆ, ನೀವು ಹಾಗೆ ಹೇಳಿದ್ರಿ ನಿಮ್ಮ ತುಂಬು ಕುಟುಂಬ ಇಷ್ಟು ಕಲಾವಿದರು, ಕುವೆಂಪುನವರ ಸಹಪಾಠಿ ಹಾಗೆಲ್ಲ ಆಗಿದ್ರು. ಅವರು ಕುವೆಂಪುನವರು ನಿಮ್ಮ ಮನೆಗೆಲ್ಲ ಬಂದಿದ್ರ? ಇಲ್ಲ ಇಲ್ಲ ಬರಲಿಲ್ಲ. ಅವರಿಗೆ ಅವ್ರು ಬೇರೆ ಅಂದ್ರೆ ಅವರು ಆಕ್ಚುಲಿ ಮೈಸೂರಿನಲ್ಲೆಲ್ಲ ಇದ್ರು. ನಮ್ಮ ತಂದೆಯವರು ಇಲ್ಲಿ ಎಲ್ಲೋ ಇದ್ರು. ಹಾಗಾಗಿ ಅವರ ಸಹಪಾಠಿಯವರು ಒಂದೇ. ಅವರು ನಿಮ್ಮ ತಂದೆಯವರು ಇವರು ಎಲ್ಲಿ ಕಲ್ತದ್ದವರು? ನಮ್ಮ ತಂದೆಯವರು ಮೈಸೂರಿನಲ್ಲೇ ಓದಿರೋದು. ಆಗ ನಿಮ್ಗೆ ಕುವೆಂಪುನ ಅವರು ಸಹಪಾಠಿ ಆಗಿದ್ದಾರೆ? ಅಲ್ಲ, ಅವರು ನಮ್ಮ ತಂದೆಯವರಿಗೆ ಪ್ರೈಮರಿ ಸ್ಕೂಲ್. ಅವ್ರು ಎಲ್ಲಿ ಕಲ್ತದ್ದು ಅಂತ? ಕುಪ್ಪಳ್ಳಿ ಅಂತ. ಯಾರು ಅವರು ಎಲ್ಲಿ? ನೀವು ತಮ್ಮ ತಂದೆಯವರು ಯಾವ ಸ್ಕೂಲಲ್ಲಿ ಕಲ್ತರು? ಅಲ್ಲಿ ಕಮ್ಮಗೋಡಲ್ಲೇ ಕಲ್ತ್ರ? ಕಮ್ಮಗೋಡಲ್ಲ ಅಲ್ಲ, ಅವಾಗೆಲ್ಲ ಪ್ರೈಮರಿ ಸ್ಕೂಲ್ ಎಲ್ಲಿ ಓದಿದ್ರೆ ಗೊತ್ತಿಲ್ಲ. ಪರೀಕ್ಷೆ ಮಾಡಿದ್ದು ಮೈಸೂರು. ಇದರಲ್ಲಿ ನೀವು ಆಗ ಹೇಳ್ತಾ ಇದ್ರೆ ಒಬ್ರು ಸಾಹಿತಿ ಇದರಲ್ಲಿ ಮಾಡಿದ್ರು ಅಂತ. ಯಾರು? ನಮ್ಮ ಶಂಕರ. ಅವ್ರು ಏನ್ ಮಾಡಿದ್ದಾರೆ? ಅವ್ರು ಒಳ್ಳೆ ಡ್ರಾಮಾ ಆರ್ಟಿಸ್ಟ್, ಹೀರೋ ಆಗಿದ್ರು. ನಾಟಕ ಕಂಪನಿಗಳೆಲ್ಲ, ಸುಮಾರು ನಾಟಕ ಕಂಪನಿಗಳಲ್ಲಿ ಕೆಲಸ ಮಾಡಿದ್ರು. ಅವರ ಅನುಭವದಿಂದ 3 ಕಾದಂಬರಿಗಳು ಬರೆದಿದ್ದಾರೆ. ಒಂದು ಪ್ರೇಮ ಪ್ರಕರಣ, ಮತ್ತೊಂದು ರಂಗಭೂಮಿ ಬಗ್ಗೆ. ತುಂಬಾ ಚೆನ್ನಾಗಿದೆ. ಆಗಿನ ಕಾಲದ ರಂಗಭೂಮಿಯ ಹೇಗಿತ್ತು, ಹೆಂಗೆ ಅವನತಿ ಉನ್ನತಿ ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಎಲ್ಲ ಇದು ಮಾಡಿದ್ದಾರೆ. 3ನೇದು ವಿವಾಹ ವಿಚ್ಛೇದ. 3 ಕಾದಂಬರಿಗಳು ಬಹಳ ಫೇಮಸ್ ಆಗಿತ್ತು. ಕಾವ್ಯಾಲಯ ಪಬ್ಲಿಷರ್ಸ್ ಮೈಸೂರು ತುಂಬಾ ಫೇಮಸ್ ಆಯಿತು. 2ನೇದಾಗಿ ಗಿರೀಶ್ ಕಾಸರವಳ್ಳಿ ಬಗ್ಗೆ ನಮಗೆ ಗೊತ್ತೇ ಇದೆ, ಹೇಳ್ಬೇಕಾಗಿಲ್ಲ. ಅವರಿಗೆ 2 ಮಕ್ಕಳು. ಒಬ್ರು ಗಿರೀಶ್ ಕಾಸರವಳ್ಳಿಗೆ 2 ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಅಲ್ಲ, ಅದವರಲ್ಲ, ಇವರಿಬ್ರಿ ನಿಮ್ಮ ಅಕ್ಕನವರಿಗೆ, ಲಕ್ಷ್ಮೀದೇವರಿಗೆ 1 ಗಂಡು 1 ಹೆಣ್ಣು? ಅಲ್ಲ ಅಲ್ಲ, ಅವರಿಗೆ 4 ಜನ ಗಂಡು ಮಕ್ಕಳು. 5 ಜನ ಗಂಡು ಮಕ್ಕಳು. ರವೀಶ್ ಕಾಸರವಳ್ಳಿ ಅವರು ಆರ್ಟಿಸ್ಟ್. ಅವರು ಅವರ ಮಕ್ಕಳೇ, ಅಣ್ಣ ತಮ್ಮ ಮಕ್ಕಳೇ. ಅವರು ಫೋಟೋಗ್ರಾಫರ್ ಏನಾದ್ರು? ಅವರು ಫೈನ್ ಆರ್ಟಿಸ್ಟ್, ಫೋಟೋಗ್ರಾಫರ್. ಬಹಳ ಫೇಮಸ್ ಆಗಿದ್ದ. ಬಟ್ ಅನ್ಫಾರ್ಚುನೇಟ್ಲಿ ಅವರು ಈಸ್ ನೋ ಮೋರ್. ಬೇರೆ ಬೇರೆ ಇದಾಯ್ತು, ಅವ್ರು ಇಲ್ಲ ಈಗ. ನಿಮ್ಮ ಕೆ ವಿ ಸುಬ್ಬಣ್ಣವರು, ಅದೇ ನಿಮ್ಮ ಒಂದು ನೀನಾಸಂ ಅಂದ್ರೆ ಫುಲ್ ಫಾರ್ಮ್ ಏನೋ ಒಂದು ಇದೆಯಲ್ಲ, ನೀಲಕಂಠೇಶ್ವರ ನಾಟ್ಯ ಸಂಘ ಅಂತ ಫುಲ್ ಫಾರ್ಮ್. ಹೌದಾ? ಅದೊಂದು ದೊಡ್ಡ ಸಾಧನೆ ಮಾಡಿದ್ದಾರೆ. ಫಸ್ಟ್ ಆಫ್ ಇಟ್ಸ್ ಕೈಂಡ್ ಅಥವಾ ಸೆಕೆಂಡ್ ಆಫ್ ಇಟ್ಸ್ ಕೈಂಡ್ ಇನ್ ಇಂಡಿಯಾ. ಒಂದು ರೂರಲ್ ಇದರಲ್ಲಿ ನಾಟಕ ಮಾಡಿರೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ರಂಗಮಂದಿರ ಎಲ್ಲ. ನಾನು 10 ದಿನ ಅದಕ್ಕಾಗಿ ಅವರು ತಮ್ಮ ತುಂಬಾ ತ್ಯಾಗನೂ ಮಾಡಿದ್ದಾರೆ. ಅಂದ್ರೆ ತುಂಬಾ ಎಕ್ಸ್ಪೆಂಡಿಚರ್ ನಾಟಕ, ಅವರ ಜಮೀನಿನ ಉತ್ಪನ್ನ ಎಲ್ಲ ಅರ್ಧಕ್ಕರ್ಧ ಹಾಕಿ ಮಾಡಿರೋದು. ಅದು ಒಳ್ಳೆ ಸ್ಥಿತಿಯಲ್ಲಿದೆ. ಈಗ ಯಾಕೆ ಪ್ರೇರಣೆ ಬಂತು ಅವರಿಗೆ? ಅದು ನೀಲಕಂಠೇಶ್ವರ ನಾಟಕ ಸಂಘ, ಅವರ ಅಪ್ಪ ಅಮ್ಮ ಎಲ್ಲ ಒಂದು ನಾಟಕ ಆಡ್ತಿದ್ರು ಹಳ್ಳಿಯಲ್ಲಿ ಎಲ್ಲ. ಗೊತ್ತಲ್ಲ, ಅವ್ರು ಸಾಮಾನ್ಯವಾಗಿ ಒಂದು ಊರಲ್ಲಿ ಸಣ್ಣ ಸಣ್ಣ ಗ್ರೂಪ್ ಮಾಡ್ಕೊಂಡು ನಾಟಕ ಆಡ್ತಿದ್ರು. ಒಂದು ಸೋಗೆ ಮನೆಯಲ್ಲಿ ತರದ್ದು ಇತ್ತದು, ಒಂದು ಟೆಂಟ್. ಅದ್ರಲ್ಲಿ ಅವ್ರ ತಂದೆಯವರೆಲ್ಲ ನಾಟಕ ಆಡ್ತಿದ್ರು. ತಂದೆಯವರು ಮತ್ತೆ ಈ ಸುಬ್ಬಣ್ಣವ್ರಿಗೆ ರಿಲೇಟಿವ್ಸ್ ಕೆಲವರೆಲ್ಲ ಇದ್ರು. ಅವರೆಲ್ಲ ನಾಟಕ ಆಡ್ತಿದ್ರು. ಅದನ್ನು ಇವರು ಇಂಪ್ರೂವ್ ಮಾಡ್ತಾ ಹೋದ್ರು. ಅಂದ್ರೆ ಇವರ ವೇ ಆಫ್ ಥಿಂಕಿಂಗ್ ಬೇರೆ ಇತ್ತು. ನಿಮ್ಮ ಅಕ್ಕನವರ ಮಗಳು ಅವರು, ನಿಮ್ಮ ಅಕ್ಕನವರ ಮಗ ಶೈಲಜಾ ದೇವಿಯವರ ಮಗ. ಈಗ ಇವರ ತಂದೆಯವರು ಅಂದ್ರೆ ನೀನಾಸಂ ಶುರು ಮಾಡಿದ್ರು. ಅಲ್ಲ, ನೀವು ಹೇಳಿದಲ್ಲ ಕೆ ವಿ ಸುಬ್ಬಣ್ಣವರ ತಂದೆಯವರು ಮಾಡಿದ್ರು. ರಾಮಪ್ಪ ಅಂತ, ರಾಮಪ್ಪ ಅವರು. ಶೈಲಜಾ ದೇವಿ ನಿಮ್ಮ ಅಕ್ಕ. ಅವರು ಯಾವ ಊರಿನವರು? ಅವರು ಅದೇ ಊರು. ಶೈಲಜಾದೇವಿ ನಮ್ಮ ಅಕ್ಕ ಕಮ್ಮಗೋಡು. ಇವರು ನಿಮ್ಮ ಭಾವ. ಅವರ ಕುಂಟಗೋಡು ವಿಭೂತಿ ಸುಬ್ಬಣ್ಣ ಅಂತ ಸಾಗರದ ಕುಂಟಗೋಡು, ಅಲ್ಲಿಯವರು. ಅವರು ಇದನ್ನ TP ಅಶೋಕ್ ಎಲ್ಲ ಇದ್ದಾರಲ್ಲ, ಅವರೆಲ್ಲ ಆ ಗ್ರೂಪ್ ಅಲ್ಲಿ ನೀನಾಶ್ರಮ ಇದ್ದವರು. ಸತೀಶ್ ಬೌದ್ಧ, ಇವರ ಅನಂತಮೂರ್ತಿ ಯಾವಾಗಲೂ ಅಲ್ಲಿಗೆ ಅವರಿಗೆಲ್ಲ ಸಪೋರ್ಟರ್ಸ್ ಹಾಗೆ ಇದ್ದವರು ಅವರೆಲ್ಲ. ನಿಮ್ಮ ಶಿಷ್ಯರಲ್ಲಿ, ನಿಮ್ಮ ತಂದೆಯವರ ಶಿಷ್ಯರಲ್ಲಿ ಯು ಆರ್ ಅನಂತಮೂರ್ತಿ ಒಬ್ರು. ತಂದೆಯವ್ರ ಶಿಷ್ಯರಲ್ಲಿ ಪರಮೇಶ್ವರ ಭಟ್ರು. ಆಮೇಲೆ ರಮಾನಾಯಕ್. ಹೌದು.
ಇನ್ನೊಬ್ಬರು ಎಸ್ ವಿ ಪರಮೇಶ್ವರ ಭಟ್ರು ಅವರು ಕೂಡ ಅವ್ರ ಶಿಷ್ಯರೇ. ನಮ್ಮ ತಂದೆಯವರ ಎಸ್ ವಿ ಪರಮೇಶ್ವರ ಭಟ್ರು ನಮ್ಮ ತಂದೆಯವರ PhD ಗೈಡ್ ಮಂಗಳೂರಲ್ಲಿ. ಅವರೆಲ್ಲ ಬರ್ತಿದ್ರು ನಮ್ಮ ಮನೆಗೆ, ಯಾವಾಗಲೂ ಬರೋರು. ಒಂಥರ ಫ್ಯಾಮಿಲಿ ಫ್ರೆಂಡ್ಸ್ ಇದ್ದಂಗೆ ನಮ್ಮ ಮನೆಗೆ ಆಗಾಗ ಬರ್ತಿದ್ರು. ನೀವು ಬುಕ್ ಬ್ರಹ್ಮದಲ್ಲಿ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದಾಗ ನಮ್ಮಲ್ಲಿ ಒಬ್ರು ಚಿತ್ರಕಾರರು ಇದ್ರು, ಅವರು ಹಾಸ್ಯವಾಗಿ ಚಿತ್ರ ಬರೀಲಿಕ್ಕೆ ಹೇಳಿದ್ರು, ಸೈಕಲ್ ಅಲ್ಲಿ ಹೋದಾಗ ನಮಸ್ಕಾರ ಅಂತ ಹೇಳಿ ಬಿದ್ದಾಗ ಮಾಡಿ ಅಂತ ಒಬ್ರು ಹೇಳಿದ್ರು ಅಂತ ನೀವೇನ ಪ್ರಸ್ತಾಪ ಮಾಡಿದ್ದೀರ. ಅವ್ರು ನಿಮ್ಮ ಆರ್ಟ್ ಟೀಚರ್? ಅವರು ಅಲ್ಲ, ಆರ್ಟ್ ಟೀಚರ್ ಅಲ್ಲ, ಅವರು ತೀರ್ಥಹಳ್ಳಿ ನನಗೆ ಹಿಂದಿ ಮೇಷ್ಟ್ರು. ಅವರು ಹಿಂದಿ ಮೇಷ್ಟ್ರು. ಅವರಿಗೆ ಒಂಥರ ಈ ಆರ್ಟ್ ಪ್ರಜ್ಞೆ ಇತ್ತು. ಈ ಸ್ಕೂಲ್ನಲ್ಲೆಲ್ಲ ಅವರು ಸಾಮಾನ್ಯವಾಗಿ ಮೇಷ್ಟ್ರು ಬಂದ ತಕ್ಷಣ ಕೈ ಮುಗಿದೆ ಅಂತ ಹೇಳಿ ಹೇಳ್ತಿದ್ರು ಅವಾಗೆಲ್ಲ. ಆದ್ರೆ ಆಗಿನ ಪದ್ಧತಿ ಪ್ರಕಾರ ಹಂಗೆ ಇತ್ತು, ಮೇಷ್ಟ್ರು ಬಂದ ತಕ್ಷಣ ನಮಸ್ಕಾರ ಮಾಡಬೇಕು ಅಂತ. ಅವರಿಗೆ ಪೆನ್ಸಿಲ್ ಡ್ರಾಯಿಂಗ್ ಮಾಡ್ತಾ ಇದ್ರು ಅವರು. ಒಂದ್ಸಲ ನಾನೊಂದು ಚಿತ್ರ ಬರೆದಿದ್ದೀನಿ ಅಂತ ಹೇಳಿದ್ರು, ನೋಡು ಅಂತ ಹೇಳಿದ್ರು. ನಾನು ಅವ್ರ ಮನೆಗೆ ಹೋಗಿ ನೋಡಿದೆ, ತುಂಬಾ ಚೆನ್ನಾಗಿತ್ತು. ಅದು ಹೆಂಗಿತ್ತು ಅಂದ್ರೆ, ಅದೇನೆ ಸೈಕಲ್ ಮೇಲೆ ಒಬ್ಬರು ಬರ್ತಾ ಇದ್ದಾನೆ, ಎದುರಿಗೆ ಮೇಷ್ಟ್ರು ಸಿಕ್ಬಿಡ್ತಾರೆ, ನಮಸ್ಕಾರ ಸರ್ ಅಂತ ಎರಡು ಕೈ ಬಿಟ್ಬಿಡ್ತಾರೆ, ಸೈಕಲ್ ಅಂತ ಬಿದ್ದು ಹೋಗ್ಬಿಡ್ತಾನೆ. ಇದೇನು ಒಂದು ತಮಾಷೆ ಏನಲ್ಲ, ಅವರೇ ಬರ್ದದ್ದು, ಅವರೇ ಬರ್ದಿದ್ರು. ಅದನ್ನ ನೀವು ತೋರಿಸಿದ್ರು? ಅದನ್ನ ನನಗೆ ತೋರಿಸಿದ್ರು. ನನಗೇನು ಅನ್ನಿಸ್ತು ಅಂದ್ರೆ, ಅಬ್ಬಾ ಇವರಿಗೆ ಒಂದು ಈ ಹ್ಯೂಮರ್ ಅನ್ನ ಒಂದು ಸೀರಿಯಸ್ ಆಗಿ ಕನ್ವರ್ಟ್ ಮಾಡೋ ಒಂದು ಇದೆಯಲ್ಲ, ಈ ತರ ನಾವು ನಗೆ ಚಿತ್ರಗಳನ್ನ ಯಾಕೆ ಅವಾಗ ಏನಂದ್ರೆ ನಮಗೆ ಇನ್ನು ಇನಿಷಿಯಲ್ ಸ್ಟೇಜು ಕಾರ್ಟೂನಿಂಗ್ ಅಂದ್ರೆ ನಮಗೆ ಗೊತ್ತಿರಲಿಲ್ಲ ಸರಿಯಾಗಿ. ಆಗ ಪತ್ರಿಕೆಗಳು ಏನಾದ್ರು ಬರ್ತಿತ್ತ ನಿಮ್ಮ ಕಮ್ಮಗೋಡಿಗೆ? ಕಮ್ಮಗೋಡಿಗೆ ಪತ್ರಿಕೆಗಳು, ದಿನಪತ್ರಿಕೆ ಏನು? ದಿನಪತ್ರಿಕೆ ಬರ್ತಿತ್ತು, ಇದೆಲ್ಲ ಪ್ರಜಾವಾಣಿ ಇತ್ತು, ಇವೆಲ್ಲ ಇತ್ತು. ಪ್ರಜಾವಾಣಿ, ತಾಯಿನಾಡು ಅಂತ ಸಂಯುಕ್ತ ಕರ್ನಾಟಕ ಇತ್ತು, ಪತ್ರಿಕೆಗಳು ಬರ್ತಿತ್ತು. ಅವಾಗ ಅದನ್ನ ಅವರು ಮಾಡಿದಾಗ ನನಗೆ ಅನಿಸ್ತು, ಅವಾಗ ಇನಿಷಿಯಲ್ ಸ್ಟೇಜು. ಕಾರ್ಟೂನ್ ಅಂದ್ರೆ ನಮಗೆ ಕನ್ನಡದಲ್ಲಿ ಇರಲೇ ಇಲ್ಲ ಅಂತ ಹೇಳ್ಬೋದು, ನಗೆ ಚಿತ್ರಗಳು ಮಾತ್ರ ಅವಾಗ ಇರ್ತಿತ್ತು. ಹೀಗೆ ತಮಾಷೆಯಾಗಿ ಬರೀತಾ ಇದ್ದಿದ್ದು. ಆ ನಂತರ ಅವರು ಅದು ಬರೆದಾಗ ನನಗೆ ಹಂಗೆ ಅನಿಸ್ತು, ಇದೊಂಥರ ಚೆನ್ನಾಗಿದೆ, ಇದನ್ನ ಯಾಕೆ ನಾವು ಅಡಾಪ್ಟ್ ಮಾಡ್ಕೋಬಾರ್ದು ಅಂತ. ಆಮೇಲೆ ಏನಾಯ್ತು ಅಂದ್ರೆ, ಅದೇ ನಾನು ಹೇಳಿದ್ನಲ್ಲ, SSLC ಆದ್ಮೇಲೆ 3 ವರ್ಷ ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟೆ. ಸುಮ್ಮನೆ ಗೊಂದಲದ ಗೂಡಾಗಿತ್ತು. ಈಗ ನಿಮ್ಗೆ ಅದನ್ನ ನೆನಪು ಮಾಡಿ ಆ ಸೈಕಲ್ ಈ ಬಿಟ್ಟದನ್ನು ಒಂದು ಚಿತ್ರ ಗೆರೆಯಲ್ಲಿ ಮಾಡ್ಲಿಕ್ಕೆ ಆಗುತ್ತಾ? ಇದು ತಪ್ಪಾಗಿ ಕಷ್ಟ ಆಗುತ್ತೆ. ಇಲ್ಲ, ಬಹಳ ಹಳೆಯದು, ಅದೆಲ್ಲ ನನಗೆ ಫೇಡ್ ಔಟ್ ಆಗ್ಬಿಟ್ಟಿದೆ ಇದರಿಂದ. ಅದು ಚಿತ್ರ ಚೆನ್ನಾಗಿತ್ತು. ಆನಂತರ ನಾನು ಏನ್ ಮಾಡಿದೆ ಅಂದ್ರೆ, ಅವರು ನಿಮ್ಗೆ SLC ಅಲ್ಲಿ ಅವರು ಹಿಂದಿ ಮೇಷ್ಟ್ರು, ಮಿಡ್ಲ್ ಸ್ಕೂಲ್ ಮೇಷ್ಟ್ರು ಆಗಿದ್ರು. ಅವ್ರು ಯಾರು ಈಗ ಬದುಕಿಲ್ಲ. ಅಲ್ಲಿ ಮಳೆ ಎಲ್ಲ ಬಹಳ ಫೇಮಸ್, ಮಲೆನಾಡು. ಹೌದು, ಅಲ್ಲಿ ತುಳುಸ ಮಾತಾಡೋರು ಇದ್ದಾರೆ ತೀರ್ಥಹಳ್ಳಿಯಲ್ಲಿ. ಯಾವ ಮಾತು? ತುಳು, ನಿಮ್ಮ ಶೂದ್ರ ತುಳು ಇದೆ. ಯಾಕೆಂದ್ರೆ ಅಲ್ಲಿ ಬರ್ತಾ ಇದ್ದ ಕೆಲಸಗಾರರು ಎಲ್ಲರೂ ಘಟ್ಟದ ಕೆಳಗಿನಿಂದ ಬರ್ತಿದ್ರು. ಈಗ ಕುಂದಾಪುರದವರಿಗೆ ನಿಜವಾಗ್ಲೂ ಕನ್ನಡ ಬರಲ್ಲ, ಇದು ತುಳು ಬರೋದಿಲ್ಲ. ಆದ್ರೂ ಕೂಡ ಅವರು ಸ್ವಲ್ಪ ಭಾಷೆಯಲ್ಲಿ ಆಡ್ತಿದ್ರು. ಅಂದ್ರೆ ಆ ಭಾಷೆಯಲ್ಲಿ, ತುಳು ಭಾಷೆಯಲ್ಲಿ ಮಾತಾಡ್ತಿದ್ರು. ಹಾಗಾಗಿ ನಮಗೆ ಲಿಂಕ್ ಇತ್ತು ಅಷ್ಟೇ. ನೀವು ಅಲ್ಲಿ ಆಗ ನೀವು ತುಳು ಸ್ವಲ್ಪ ಕೇಳಿದ್ದೀರಿ ಅಷ್ಟೇ? ಕೇಳಿದೀವಿ, ಬಟ್ ನನಗೇನು ಅದ್ರ ಬಗ್ಗೆ. 3 ವರ್ಷ SLC ಅಲ್ಲಿ ಅಷ್ಟರವರೆಗೆ ನೀವು ಚಿತ್ರದ ಬಗ್ಗೆ ಆಲೋಚನೆ ಮಾಡಿರಲಿಲ್ಲ. ಮತ್ತೆ ರೇಬನ್ ಸ್ಕೂಲ್ ಇದ್ದೇನೋ ಒಂದು ಅಡ್ವರ್ಟೈಸ್ಮೆಂಟ್ ಬಂತು ಪ್ರಜಾವಾಣಿಯಲ್ಲಿ, ಅದರದ್ದು ನೀವು ಅಪ್ಲೈ ಮಾಡಿದ್ರಿ. ಆ ಸಮಯದಲ್ಲೇನೆ ರೇಬನ್ಸ್ ಕೋರ್ಸ್ ಆಫ್ ಕಾರ್ಟೂನಿಂಗ್ ಬಗ್ಗೆ, ಲರ್ನ್ ಕಾರ್ಟೂನಿಂಗ್, ಅರ್ನ್ ವೈಲ್ ಯುವರ್ ಲರ್ನ್ ಅಂತ ಹೇಳಿ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು. ನನಗೆ ತುಂಬಾ ಕುತೂಹಲ ಆಯ್ತು, ಸಂಪಾದನೆ ಮಾಡಬಹುದಲ್ಲ. ಈಗ ನಾನು ಹೆಂಗೂ ಐಡ್ ಲಾಕ್ ಕೂತಿದ್ದೀನಿ, ಏನಾದ್ರು ಮಾಡಿದ್ರೆ ಸಂಪಾದನೆ ಮಾಡ್ಲಿಕ್ಕೆ ಆಗ್ಬಹುದು ಅಂತ ಒಂದು ಭಾವನೆ ಇತ್ತು. ಅದೇ ತರ ಆ ಬುಕ್ ತರಿಸ್ದೆ. ಇನ್ನು ಅದಕ್ಕೆ ತರಿಸೋ ಕಾರಣ ಏನಂದ್ರೆ, ಆಗಾಗಲೇ ನಾಡಿಗರು ಸ್ವಲ್ಪ ಫೇಮಸ್ ಆಗಿ, SK ನಾಡಿಗ ಅವರು ಸ್ವಲ್ಪ ಫೇಮಸ್ ಆಗಿದ್ರು. ನನಗೇನು ಕಾಂಟ್ಯಾಕ್ಟ್ ಇರಲಿಲ್ಲ. ಅವ್ರದ್ದು ಒಂದು ಚಿತ್ರ ಇತ್ತು ಅದರಲ್ಲಿ, ಅವರು ಅದನ್ನ ಓದಿದ್ದಾರೆ ಅಂತ ಹೇಳಿ, ರೇಬನ್ಸ್ ಕೋರ್ಸ್ ಆಫ್ ಕಾರ್ಟೂನ್. ನಾಡಿಗರು ಅದನ್ನೇ ಮಾಡಿದ್ದಾರೆ. BV ಪಾಂಡುರಂಗರಾವ್ ಮಾಡಿದ್ದಾರೆ. ಹೌದು, ಪಾಂಡುರಂಗರಾವ್ ಮಾಡಿದ್ದಾರೆ. ನನಗೆ ಕುತೂಹಲ ಬಂತು. ಆಮೇಲೆ ತರಿಸ್ತೆ. ಬರೀ 25 ರೂಪಾಯಿ ಅವಾಗ ಅಷ್ಟೇ. ಆ ಪುಸ್ತಕ ಇನ್ನೂ ಇಟ್ಟಿದ್ದೀನಿ ಇಲ್ಲಿ, ಮೊನ್ನೆ ತೋರಿಸಿದ್ದಾರೆ BV ಪಾಂಡುರಂಗರಾವ್. ಹೌದಾ?
ಇಟ್ಟಿದ್ದೇನೆ. ಆಮೇಲೆ ನಾನು ಕಾರ್ಟೂನ್ ಬರೆಯಕ್ಕೆ ಶುರು ಮಾಡಿದೆ ಮನೆ ಊರಲ್ಲಿ ಇದ್ದಾಗಲೇ. ಎಲ್ಲ ಬರ್ತಿತ್ತು, ಸ್ವಲ್ಪ ಸಂಭಾವನೆ ಬರ್ತಿತ್ತು, ಆದರೆ ಅದು ನಮ್ಮ ಜೀವನಕ್ಕೆ ಸಾಕಾಗುವಷ್ಟೇನು ಇರಲಿಲ್ಲ. ನಿಮ್ಮ ಪ್ರಥಮ ಚಿತ್ರ 1961 ಕಸ್ತೂರಿಯಲ್ಲಿ ಬಂತು ಅಂತ ಹೇಳಿದ್ರಿ. ಆಗ ನಿಮ್ಗೆ ನೀವು PUS ಆಗ ಏನ್ ಮಾಡ್ತಾ ಇದ್ರಿ? ಆಗ 1961 ನಾನು ಜಸ್ಟ್ 21 ವರ್ಷ ಜಸ್ಟ್ ಕಾಲೇಜಿಗೆ ಸೇರಿದ್ದೆ. ಯಾಕಂದ್ರೆ ಬಿಟ್ಟು ಸೇರಿದ್ದಲ್ಲ, ಲೇಟ್ ಆಯ್ತು ಸ್ವಲ್ಪ. ಕಾಲೇಜಿಗೆ ಸೇರಿದ್ದೆ. ಕಾಲೇಜ್ ಎಲ್ಲಿ ಸೇರಿದ್ರಿ? ಕಾಲೇಜ್ ನಾನು PUC ಮಾಡಿದ್ದು ನ್ಯಾಷನಲ್ ಕಾಲೇಜ್ ಬೆಂಗಳೂರು. ಬೆಂಗಳೂರು. ಹಾಗೆ ಇವರು ನಿಮ್ಮ ನರಸಿಂಹಯ್ಯ ಅವರೆಲ್ಲ ಇದ್ರು ಅದು ಒಂದು ದೊಡ್ಡ ಇದು. ಹಾಗಾದ್ರೆ ಬೆಂಗಳೂರಲ್ಲೇ ತುಂಬ ವರ್ಷ ಅದು ಏನಾಯ್ತು ಅಂದ್ರೆ ಅವರೇ ಪ್ರಿನ್ಸಿಪಲ್ ಆಗಿದ್ರೆ. ಪ್ರಿನ್ಸಿಪಾಲ್ ಅವಾಗ ವಾರ್ಡನ್ ಆಗಿದ್ರು. ಪ್ರಿನ್ಸಿಪಾಲ್ ಯಾರು ಬೇರೆ ಒಬ್ರು ಇದ್ರು. ಬಟ್ ಈಗಲೂ ನನಗೆ ಅದೆಲ್ಲ ನೆನಪುಗಳು. ನೀವು ಹಳೆಯ ಸೀನಿಯರ್ ಮೋಸ್ಟ್ ಬೆಂಗಳೂರಿಗರು. ಅವಾಗ ಆಕ್ಚುಲಿ ಬೆಂಗಳೂರು ಏನೂ ಇರಲಿಲ್ಲ, ಜಯನಗರನೇ ಇರಲಿಲ್ಲ. ನೀವು ಬೆಂಗಳೂರಿಗೆ ಬರುವ ಧೈರ್ಯ ಮತ್ತು ಇದನ್ನು ನೀವೇ ಮಾಡಿದ್ರೆ ಮತ್ತೆ ತಂದೆಯವರು ಕಳಿಸಿದ್ರೆ ಅಲ್ಲಿಗೆ? ಇಲ್ಲ, ನನಗೆ ಒಂಥರ ಹೇಳಿದೆಲ್ಲ, ಈಗ ಇದನ್ನ ಮಾಡಿದಾಗ ಅದು ಯಾವಾಗ ಅದು ನಮಗೆ ಜೀವನಕ್ಕೆ ಸಾಕಾಗಲ್ಲ ಅಂದಾಗ ನಮ್ಮ ತಂದೆಯವ್ರು ಏನು ಹೇಳಿದ್ರು ಅಂದ್ರೆ, ನೋಡಪ್ಪ, ಕಲೆ ಇದ್ರೆ ಅಷ್ಟೇ, ಅದನ್ನ ಮನಸ್ಸು ಸಂತೋಷಕ್ಕಾಗಿ ಇಟ್ಕೋಬೇಕು ಅಷ್ಟೇ ವಿನಃ ಜೀವನೋಪಾಯಕ್ಕಾಗಿ ಇಟ್ಕೊಳಕ್ ಆಗಲ್ಲ. ಅದನ್ನ ನೀವು ಬದುಕಬೇಕಾದ್ರೆ ಏನಾದ್ರು ಒಂದು ಉದ್ಯೋಗ ಮಾಡಲೇಬೇಕು, ಬದುಕೋದಕ್ಕೆ ಸಂಬಳ ಬೇಕು, ಉದ್ಯೋಗ ಮಾಡು ಅಂತ ಹೇಳಿದ್ರು. ಆಮೇಲೆ ನಾನು ಹೌದು ಅಂತೇಳಿ ಅಂದ್ಕೊಂಡು ಹೆಂಗೋ ಮಾಡಿ ತಂದೆಯವರನ್ನು ಒಪ್ಪಿಸಿ ಮುಂದೆ ಕಾಲೇಜಿಗೆ ಸೇರಿ PUC. ಹಾಗೆ ಇಲ್ಲಿ ರೂಮು ಇಲ್ಲೇ ಮಾಡಿದ್ರಿ ನೀವು? ಇಲ್ಲಿ ಯಾರಿದ್ರು? ನೀವು ಯಾರ ಆಶ್ರಯದಲ್ಲಿದ್ರು? ಇವರು ವಾರ್ಡನ್ ಆಗಿದ್ರು, PUC ಆಗಿದ್ದ ಹಾಸ್ಟೆಲ್. ಆಗ ನಿಮ್ಮ ಸಹಪಾಠಿಗಳಾದವರೆಲ್ಲ ಯಾರಿದ್ದಾರೆ ಇಲ್ಲಿ? ಯಾರು ಫೇಮಸ್ ಆಗಿದ್ದಾರೆ? ಆಮೇಲೆ ಕಾಂಟ್ಯಾಕ್ಟ್ಸ್ ಇಲ್ಲ. ನಾನು PUC ಮಾತ್ರ ನ್ಯಾಷನಲ್ ಕಾಲೇಜಲ್ಲಿ ಓದಿದ್ದು. 5 ಜನ ಹುಡುಗರು ನಮ್ಮ ಸೈನ್ಸ್ ರೂಮ್ ಮೇಟ್ ಆಗಿದ್ರು. 5 ಜನರಲ್ಲಿ ಒಬ್ಬರು ಮಾತ್ರ ನನ್ನ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾನೆ. ಇನ್ನು ಒಬ್ಬರು ಡಾಕ್ಟರ್ ಆದ್ರು, ಒಬ್ರು ಇಂಜಿನಿಯರ್ ಆದ್ರು, ಒಬ್ರು ಏರೋನಾಟಿಕಲ್ ಇದಕ್ಕೆ ಹೋದ್ರು. ಒಳ್ಳೊಳ್ಳೆ ಪೊಸಿಷನ್ಗೆ ಹೋಗಿದ್ದಾರೆ ಎಲ್ಲರೂ. ಆನಂತರ ನಾನು ದಾವಣಗೆರೆ ಇಂಜಿನಿಯರಿಂಗ್ ಕಾಲೇಜಿಗೆ ಅಪ್ಲೈ ಮಾಡಿದೆ. ಅವಾಗೇನು ನಮಗೆ ಆರಾಮಾಗಿ ಸೀಟ್ ಸಿಕ್ತು. ಏನು ಡೊನೇಷನ್ ಇಲ್ಲ, ಏನೂ ಇಲ್ಲ, ಫೀಸ್ಗಳು ಕೂಡ ಭಾಳ ಕಮ್ಮಿ. ಅವಾಗೆಲ್ಲ ಈ CET ಇದು ಏನೂ ಇರಲಿಲ್ಲ. ಅದು ನೀವು ಇಲೆಕ್ಟ್ರಿಕಲ್ ನೀವೇ ತಗೊಂಡದ್ದು, ಅವರೇ ಕೊಟ್ಟದ್ದು ಅಥವಾ ನೀವೇ? ಎಲೆಕ್ಟ್ರಿಕಲ್ಲು ಅವಾಗ ಏನಂದ್ರೆ ಕಾಂಬಿನೇಷನ್ ಆಫ್ ಏನು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಇತ್ತು. 3 ವರ್ಷ ಕಾಮನ್ ಆಗಿ ಓದಬೇಕು. ಆನಂತರ 2 ವರ್ಷ ಮಾತ್ರ ಸ್ಪೆಷಲೈಸೇಷನ್ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ನಂದು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ನಿಮ್ಮ ಕಮ್ಮಗೋಡಲ್ಲಿ ಕರೆಂಟ್ ಯಾವ್ದು ನೀವಿರುವಾಗ ಇತ್ತ? ಸಣ್ಣ ಪ್ರಾಯದಲ್ಲಿ ಇರಲಿಲ್ಲ. ನೀವು ನಾನು ಬಂದ ಮೇಲೆ ಎಲ್ಲ ಬಂದಿದ್ದು. ನೀವು ಇಂಜಿನಿಯರಿಂಗ್ ಆದ್ಮೇಲೆ? ಇಂಜಿನಿಯರಿಂಗ್ ಆದ್ಮೇಲೆ ಎಲ್ಲ ಬಂದಿದ್ದು. ನಾನೇ ಮಾಡಿಸಿದ್ದೆ ಆಕ್ಚುಲಿ. ನೀವೇ ಮಾಡಿಸಿದ್ದೆ. ನೀವು ಈಗ ನ್ಯಾಷನಲ್ ಕಾಲೇಜಿಗೆ ಸೇರಿದಾಗ, PUC ಸೇರಿದಾಗ, ಆಗ ಕರೆಂಟ್ ಎಲ್ಲ ಇತ್ತ ಎಲ್ಲ ಕಾಲೇಜಲ್ಲಿ? ಅವಾಗ ಇರಲಿಲ್ಲ. ನ್ಯಾಷನಲ್ ಕಾಲೇಜಲ್ಲೇ ಇರಲಿಲ್ಲ? ಅಲ್ಲ, ನ್ಯಾಷನಲ್ ಕಾಲೇಜಲ್ಲಿ ಅಲ್ಲ, ನಾನು ಹೇಳ ನಮ್ಮ ಕಮ್ಮಗೋಡಲ್ಲಿ ಇರಲಿಲ್ಲ. ಇವನ್ ನಮ್ಮ ಭಾವ ಅವರು ನಿಟ್ಟೂರು ನಾಗೋಡಿ ಅಂತೇಳಿ ಮುಳುಗಡೆ ಪ್ರದೇಶದವರು, ಅವ್ರಿಗೂ ಕೂಡ ಕರೆಂಟ್ ಇರಲಿಲ್ಲ. ನಾನು ಹೋದ್ಮೇಲೆ ಬಹಳ ಪ್ರಯತ್ನ ಪಟ್ಟು ಅವರಿಗೆಲ್ಲ ಕರೆಂಟ್ ಕೊಡಿಸಿದೆ ನಾನೇ. ಅವಾಗ ಸ್ವಲ್ಪ ಬಹಳ ವರ್ಷ ನಂತರ ಅವ್ರಿಗೆ ಕರೆಂಟ್ ಬಂತು. ಮುಳುಗಡೆಯವರೆಗೆ ಕರೆಂಟ್ ಇರಲಿಲ್ಲ, ಹಾಗಾಗಿತ್ತು. ನೀವೀಗ ಪ್ರಜಾವಾಣಿ ಎಲ್ಲ ಬರ್ತಿತ್ತು ಅಂತ ಹೇಳಿ ಅಲ್ಲಿ, ಅಥವಾ ಸಂಯುಕ್ತ ಕರ್ನಾಟಕದಲ್ಲಿ ಶಂಕರ್ಸ್ ವೀಕ್ಲಿ ಚಿತ್ರ ಏನು ಬರ್ತಾ ಇತ್ತಾಗ? ಶಂಕರ್ಸ್ ವೀಕ್ಲಿ ಬಗ್ಗೆ ಹೇಳಬೇಕು ಅಂದ್ರೆ ನಂದೊಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಬುಡದಲ್ಲಿ ನಾನು ಕಾರ್ಟೂನ್ಸ್ ಬರಿತಾ ಇದ್ದೆ, ಕಳಿಸ್ತಾ ಇದ್ದೆ. ಯಾವುದೋ ಒಂದು ಪರ್ಟಿಕ್ಯುಲರ್ ಚಿತ್ರ ಕನ್ನಡದಲ್ಲಿ ಎಲ್ಲಾ ಪತ್ರಿಕೆಯಲ್ಲೂ ರಿಜೆಕ್ಟ್ ಆಗ್ಬಿಡ್ತು, ವಾಪಸ್ ಬಂತು. ನೀವು ಮನೆಯಲ್ಲಿ ಕೂತ್ಕೊಂಡಿದ್ದು ಬರ್ತಿದ್ದು ಅದು ನೀವು SLC ನಿಲ್ಲಿಸಿ 3 ವರ್ಷ ಇದ್ದ ಸ್ವಲ್ಪ ಇನ್ ಬಿಟ್ವೀನ್ ಕರೆಕ್ಟ್ ಆಗಿ ನೆನಪಿಲ್ಲ ನನಗೆ. ಚಿತ್ರ ಬರೀತಾ ಇದ್ದಾಗ ಎಲ್ಲ ಕಡೆ ರಿಜೆಕ್ಟ್ ಆಯ್ತಲ್ಲ. ನೋಡಿ, ಇಲ್ಲೇ ಇದೆ ಚಿತ್ರ. ಇದೇ ಚಿತ್ರ ಇದು ಫಸ್ಟ್ ವ್ಯಂಗ್ಯ ಚಿತ್ರ. ಫಸ್ಟ್ ಅಲ್ಲ, ಇದು ನಾನು ಶಂಕರ್ಸ್ ವೀಕ್ಲಿ ಕಳಿಸಿದ್ದೆ.
ಅದು ಎಲ್ಲ ಕನ್ನಡದಲ್ಲಿ ಎಲ್ಲ ರಿಜೆಕ್ಟ್ ಆಯ್ತು. ನನಗೇನು ಆ ಚಿತ್ರ ನೋಡಿ ಕ್ಯಾಪ್ಷನ್ ಲೆಸ್ ಅದು. ನೀವು ಒಳ್ಳೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇದೆ ನಿಜವಾಗಿ. ಅವಾಗ ಆ ಕಾಲದಲ್ಲಿ ಇಷ್ಟು ಗೆರೆಗಳನ್ನು ಬರ್ದಿರೋದು. ಇದನ್ನ ಕಳಿಸಿದಾಗ ನನಗೆ ಅದು ಚೆನ್ನಾಗಿದೆ ಚಿತ್ರ, ಯಾಕೆ ಪ್ರಿಂಟ್ ಆಗಿಲ್ಲ ಅಂತ ಅನಿಸ್ತು ನನಗೆ. ಈವನ್ ಕೊರವಂಜಿಲ್ ಕೂಡ ರಿಜೆಕ್ಟ್ ಆಗಿ ಬಂತು. ಆಮೇಲೆ ಶಂಕರ್ ಸ್ವೀಕ್ಲಿ ಸುಮ್ಮನೆ ಕಳಿಸ್ಬಿಟ್ಟೆ ನೋಡೋಣ ಅಂತ, ಅಲ್ಲಿ ಪಬ್ಲಿಷ್ ಆಗೋಯ್ತು. ನನಗೆ ಅವಾಗ ನೆನಪಾಗಿದೆ, ಓ ಎಡಿಟರ್ಸ್ ಮೆಂಟಾಲಿಟಿ ಬೇರೆ ಬೇರೆ ಇರುತ್ತೆ. ನಾವು ಚೆನ್ನಾಗಿಲ್ಲ ಯಾವ್ದನ್ನ ನಾವು ಬರ್ದಿದ್ದು ನಮ್ಗೆ ಚೆನ್ನಾಗಿರುತ್ತೆ. ಒಂದು ಹಾಗಾದ್ರೆ ಒಂದು ಎಷ್ಟು ವರ್ಷದ ಇತಿಹಾಸ ಇದೆ? ಎಷ್ಟು ವರ್ಷ ಆಯ್ತು ಇದು ಬರ್ದು? ಬಹಳ ವರ್ಷ ಆಯ್ತು, ಅಂದ್ರೆ 50 ವರ್ಷ ಆಯ್ತು ಆಗಿರ್ಬೋದು. ಹೌದೌದು. ಮತ್ತೆ ಏನಂದ್ರೆ ಆಗಲೂ ನೀವು ಅದರ ಸೈನ್ ಏನು ಹಾಕಿಲ್ಲ ಇದಕ್ಕೆ? ಇದರಲ್ಲಿ ನಾನು ಇದನ್ನ ಏನ್ ಮಾಡಿದ್ದೀನಿ ಅಂದ್ರೆ, ನಂತರ ಎಲ್ಲ ಹಳೆ ಕಲೆಕ್ಷನ್ಗಳೆಲ್ಲ ಹಾಳಾಗಿ ಹೋಗಿದೆ, ತೋರಿಸ್ತೀನಿ. ಈ ಏನ್ ಮಾಡ್ತಿದ್ದೆ, ಬಿದ್ದೋಯ್ತು ಇದು. ಹಳೆ ಕಲೆಕ್ಷನ್ ಎಲ್ಲ ಒಂದು ಪುಸ್ತಕಕ್ಕೆಲ್ಲ ಅಂಟಿಸಿಡ್ತಿದ್ದೆ. ಈ ಅವಾಗೆಲ್ಲ ಗಮ್ಮುಗಳು ಒಳ್ಳೇದಿರ್ಲಿಲ್ಲ, ಈ ಮೈದಾ ಹಿಟ್ಟಿನ ಗಮ್ಮಲ್ಲಿ ಎಲ್ಲ ಅಂಟಿಸಿದ್ದು, ಪೇಪರು ಚೆನ್ನಾಗಿರ್ತಿರ್ಲಿಲ್ಲ, ಅಂಟಿಸಿದ್ದೆಲ್ಲ ಹಾಳಾಗಿ ಹೋಗ್ತಿತ್ತು. ಹಾಗಾಗಿ ಎಷ್ಟೋ ಚಿತ್ರಗಳು ಹಾಳಾಗಿ ಹೋಯ್ತು. ಕೆಲವು ರೀಡ್ರಾ ಮಾಡಿದ್ದೀನಿ, ಇದನ್ನೇ ಮಾಡಿದ್ದು ಬಂದಿದೆ. ಇದು ನೀವೇ ಪ್ರಕಾಶನ ಮಾಡಿದ್ದು? ಇದು ಇವರು ಸಾಗರ್ ಪ್ರಕಾಶ್ ಮಾಡಿದ್ದೆಲ್ಲ ಮಾಡಿ. ಲಾಫ್ಟರ್ ಡೋಸ್ ಅಂತ. ಇದು ಮಮ್ ಕಾರ್ಟೂನ್ಸ್ ಹೆಚ್ಚಾಗಿ. ಇದು ಕ್ಯಾಪ್ಷನ್ಲೆಸ್. ನಿಮ್ಮ ಚಿತ್ರ ಒಂದು ನರಕದಲ್ಲಿ ಹೇಗೆ ಮಾಡೋದು ಅಂತ ನಾನು ಬಹಳ ನಾನು ಮಾಡಿದ್ದೆ ದೀಪಾವಳಿ ವಿಶೇಷಾಂಕದಲ್ಲೆಲ್ಲ. ಅದು ಅವಾಗ ಉದಯವಾಣಿ ದೀಪಾವಳಿ ವಿಶೇಷಾಂಕ. ಆಶ್ಚರ್ಯ ಅಂದ್ರೆ ಇವಾಗೆಲ್ಲ 1 ಪೇಜು, ಅರ್ಧ ಪೇಜು, 1/4 ಪೇಜು ಕ್ಯಾರೆಕ್ಟರ್ಸ್ ಹಾಕೋದಿಲ್ಲ, ಫೀಲರ್ಸ್ ಆಗಿ ಯೂಸ್ ಮಾಡ್ತಾರೆ. ಅವಾಗ ಏನ್ ಮಾಡ್ತಾ ಇದ್ರು ಅಂದ್ರೆ 1 ಪೇಜು 2 ಪೇಜ್ ಹಾಕಿದ್ರು. ನೀವು ನರಕಕ್ಕೆ ಬನ್ನಿ ಅನ್ನೋ ಚಿತ್ರ 4 ಪೇಜ್ ಕಂಟಿನ್ಯೂ ಆಗಿದೆ ದೇವಾಣಿ. ಅದು ಫಾರ್ ದ ಫಸ್ಟ್ ಟೈಮ್ ಅಂಡ್ ಲಾಸ್ಟ್. ಆಮೇಲೆ ಯಾರ್ದು ಬಂದಿಲ್ಲ ಆ ತರ. ಅದು ಒಂಥರ ನನಗೆ ನಿಮ್ಮ ಕಲ್ಪನೆಯಲ್ಲೇ ನೀವು ಮಾಡಿದ್ದ ನರಕಕ್ಕೆ ಅಲ್ಲ, ಅದು ಈ ಪರಮಪದ ಸೋಪಾನ ಪಟ ಅಂತ ಇತ್ತು, ಹಿಂದೆ ಬರ್ತಿತ್ತದು. ಇಂತಿಂತ ಪಾಪ ಮಾಡಿದ್ರೆ ಇಂತಿಂತ ಶಿಕ್ಷೆ ಅಂತ ಈ ದೊಡ್ಡ ಪಟಗಳು ಬರ್ತಿದ್ವು. ಈಗೆಲ್ಲ ಬರಲ್ಲ ಅದು. ಅನ್ಯಾಯ ಮಾಡಿದ್ರೆ ಏನಾಗುತ್ತೆ, ಡಿಬ್ಯಾಚಿ ಆಗಿದ್ರೆ ಏನಾಗುತ್ತೆ, ಇದಿದ್ರೆ ಏನಾಗುತ್ತೆ, ಕಳ್ತನ ಮಾಡಿದ್ರೆ ಏನಾಗುತ್ತೆ. ಆಗ ಯಾರು ವಿಜಯ್ ಅವರಿದ್ರು, ಯಾರಿದ್ರು ಅದನ್ನೆಲ್ಲ ಇದು ನೀವು ಪೋಸ್ಟಲ್ ಕಳಿಸಿದ್ರಷ್ಟೇ? ಹೌದೌದು. ಅವಾಗ ಈಶ್ವರಯ್ಯ ಇವರಿದ್ರಪ್ಪ, ಯಾರು, ರಾಮಾಚಾರ್ಯ, ಉದಯವಾಣಿಯಲ್ಲಿ ಮರ್ತೋಗಿದೆ. ನೀವು ಕಳಿಸಿದ್ರಷ್ಟೇ? ಓಕೆ. ಅದು ನನಗೆ ನೆನಪಿದೆ. ಆ ಚಿತ್ರಗಳೆಲ್ಲ ಸಂರಕ್ಷಣೆ ಈಗಲೂ ಇದೆ ಇಲ್ಲ? ಡಿಜಿಟಲ್ ಆಗಿ ಏನು ಇಟ್ಟುಕೊಂಡಿಲ್ಲ ನೀವು ಅದೆಲ್ಲ? ಇಲ್ಲ, ಸುಮ್ಮನೆ ಇದಾಗಿದೆ. ಬಟ್ ಇದನ್ನು ಹಾಕಿದ್ದೆ ನಾನು ಇದಕ್ಕೆ. ಸ್ವಲ್ಪ ಎಲ್ಲ ಇದಾಗಿತ್ತಲ್ಲ, ರಫ್ ಆಗಿ ಎಲ್ಲ ಹಾಳಾಗಿ ಹೋಗಿತ್ತು. ಅದು ಸ್ವಲ್ಪ ರಿಫೈನ್ ಮಾಡಿ ಅದನ್ನು ಫೇಸ್ಬುಕ್ಕಿಗೆ ಹಾಕಿದ್ದೀನಿ. ಡಿಜಿಟಲ್ ಇದೆ. ನಿಮಗೆ ನರಸಿಂಹಮೂರ್ ಇವರು PUCS ಟೈಮಲ್ಲಿ ನರಸಿಂಹಯ್ಯ ಅವರೆಲ್ಲ ಅವ್ರಿಗೆ ಇದರ ಆಗ ನಿಮ್ಮ ಚಿತ್ರದ ಕಲೆ ನೀವು ಶಂಕರ್ ಸ್ವೀಗ್ಲೆ ಆಗಲೇ ಕಳಿಸಿ ಆಗಿತ್ತು? ಇಲ್ಲ, ಅದು ಆ ಟೈಮಲ್ಲಿ ಇನಿಷಿಯಲ್ ಸ್ಟೇಜ್, PUC ನಲ್ಲಿ ಇನಿಷಿಯಲ್ ಸ್ಟೇಜ್ ಸ್ವಲ್ಪ ಅದನ್ನ ಇನ್ ಬಿಟ್ವೀನ್ ನಲ್ಲಿ ಎಲ್ಲೋ ಕಳಿಸಿದ್ದೀನಿ. ಅದೆಲ್ಲ ಅವರಿಗೆ ನೀವು KR ಸ್ವಾಮಿಯಾಗಿ ವ್ಯಂಗ್ಯ ಚಿತ್ರ ಬರೀತಾ ಇರೋದು ಮತ್ತೆ ಗೊತ್ತಾಗಿಲ್ಲ? ಇಲ್ಲ, ಗೊತ್ತಿರಲಿಲ್ಲ. ಬಟ್ ಅವ್ರ ಬಗ್ಗೆ ನಮಗೊಂದು ಒಳ್ಳೆ ಅಭಿಮಾನ ಇದೆ. ಏನಂದ್ರೆ ಹಾಸ್ಟೆಲ್ ನಲ್ಲಿ ಅವರು ಇವತ್ತು ಚಪ್ಪಲಿ ಕೂಡ ಹಾಕ್ತಿರ್ಲಿಲ್ಲ, ಚಪ್ಪಲಿ ಹೊರಗಡೆ ಬಿಟ್ಟು ಏನೋ ತಿಂತ ಇದ್ರು, ಮಾಡ್ತಾ ಇದ್ರು. ಚಾಪೆಯಲ್ಲಿ ಆಮೇಲೆ ಸಂಬಳ ಬಂದಾಗ ಒಂದಷ್ಟು ದುಡ್ಡನ್ನ ಟೇಬಲ್ ಮೇಲೆ ಇಟ್ಬಿಡೋದು. ಯಾರಾದ್ರೂ ಹುಡುಗರು ಕಷ್ಟ ಇದ್ದವರು ಉಪಯೋಗಿಸ್ಕೋಬಹುದು ಅದನ್ನ, ಆ ದುಡ್ಡನ್ನ ಅವರಿಗೆ ಇಟ್ಟಿರೋದು. ಆದ್ರೆ ಪ್ರಾಂಪ್ಟ್ ಆಗಿ ಅವ್ರ ದುಡ್ಡು ಬಂದ ಮೇಲೆ ಮನೆಯಿಂದ ಬರುತ್ತಲ್ಲ, ಬಂದಾಗ ಅಲ್ಲಿ ಇಡಬೇಕು ಮತ್ತೆ. ಈ ತರ ಒಂದು ಸಿಸ್ಟಮ್ ಮಾಡಿದ್ರು. ನಿಜವಾಗ್ಲೂ ಈಗಲೂ ನನಗೆ ಎಂತ ಗ್ರೇಟ್ ಪರ್ಸನಾಲಿಟಿ ಅಂತ. ನಿಮ್ಗೇನು ತೊಂದರೆ ಇರಲಿಲ್ಲ ನಮಗೆ ಇತ್ತು. ಬಟ್ ನಾವೆಲ್ಲ ಏನ್ ಮಾಡ್ಕೊಂಡಿದ್ವಿ ಅಂದ್ರೆ ಅವಾಗ ಒಂಥರ ಸಿಸ್ಟಮ್ಯಾಟಿಕ್ ಆಗಿತ್ತು. ಅವಾಗೆಲ್ಲ ಬಹಳ ಕಡಿಮೆ, ಒಂದು ಬಾಟ್ಲಿಗಳಿಗೆ ದುಡ್ಡು ಹಾಕೊಂಡ್ಬಿಡೋದು. ಬೆಳಗ್ಗೆ ಕಾಫಿ ತಿಂಡಿ ಅಲ್ಲೇನು ಹಾಟ್ಲಲ್ಲಿ ಇರಲಿಲ್ಲ. 4-5 ಜನ ಹೋಟೆಲಿಗೆ ಹೋಗೋದು, ತಿನ್ನೋದು.
ಕೆಲವರು ನಾವು ಬರೀ ಯಾವ ಹೋಟ್ಲ್ ಇತ್ತು ಇಲ್ಲಿ? ಅಲ್ಲಿ NMH ಅಂತ ಒಂದಿತ್ತು, ಆಮೇಲೆ ವಿದ್ಯಾರ್ಥಿ ಭವನ ಎಲ್ಲ ಇತ್ತು, ಅವಾಗಲೇ ಇತ್ತು. ಹೋಗಿ ತಿಂತಾ ಇದ್ವಿ. ಸುಮ್ಮನೆ ದಿವಸಾನು ಈ ಬಾಟ್ಲಿ ಅಲಗಾಡ್ಸೋದು, ಎಷ್ಟು ದುಡ್ಡಿದೆ ನೋಡೋದು. ಈ ನಮಗೆ ನಾವೆಲ್ಲ ಇಡ್ಲಿ ತಿಂದ್ಬಿಟ್ರೆ ಸಾಕಾಗಿತ್ತು, ಮತ್ತೆ ಜಾಸ್ತಿ ದುಡ್ಡು ಖರ್ಚು ಮಾಡ್ತಿರ್ಲಿಲ್ಲ, ಮಾಡಕ್ಕೆ ಆಗ್ತಾನೆ ಇರಲಿಲ್ಲ. ಮಂತ್ ಎಂಡ್ವರೆಗೂ ಉಪಯೋಗಿಸ್ಕೊಂಡ್ಬಿಡ್ತಿದ್ವಿ ಅದೇ ದುಡ್ಡನ್ನ. ಅದಕ್ಕೆ ಪಾಪ ಕೆಲವರು ಜಾಸ್ತಿ ತಿಂದು ಪೂರಿ ಗಿರಿ ತಿಂದ್ಬಿಟ್ರೆ ದುಡ್ಡು ಕಮ್ಮಿ ಆಗ್ಬಿಡುತ್ತಲ್ಲ, ಅಲಗಾಡಿಸಿದ್ರೆ ದುಡ್ಡಿಲ್ಲ. ಆಮೇಲೆ ಎಷ್ಟು ತಿಂಗಳಿಗೆ 20ನೇ ತಾರೀಕಿಗೆ ದುಡ್ಡು ಇರೋದಿಲ್ಲ, ಅವ್ರು ಅವತ್ತಿಂದ ಕ್ಯಾನ್ಸಲ್. ಹಂಗೆ ಆ ಥರ ಎಲ್ಲ ಸಿಸ್ಟಮ್ ಇತ್ತು. ನೀವು 2 ವರ್ಷ ಬೆಂಗಳೂರಲ್ಲಿ ಇದ್ರಾಗ? ಬೆಂಗಳೂರು ಅವಾಗ PUC ಒಂದೇ ವರ್ಷ ಆಯ್ತು. ಒಂದೇ ವರ್ಷ. ಆ ವರ್ಷ ಮಾತ್ರ ಅದೇ ಫೈನಲ್ ಆಗಿ. ಆಮೇಲೆ ದಾವಣಗೆರೆಗೆ ಹೋದ್ರೆ? ಆಮೇಲೆ ದಾವಣಗೆರೆ ಅಲ್ಲಿ 3-4 ವರ್ಷ. ದಾವಣಗೆರೆ 5 ವರ್ಷ. ಇಂಜಿನಿಯರಿಂಗ್ 5 ವರ್ಷ ಅವಾಗ ಇದ್ದಿದ್ದು. ಆಗಲೇ ನಿಮ್ಗೆ ಏನು ಕೆಲಸ ಸಹ ಕೊಡ್ತಾ ಇದ್ರು ಅಂತ ನಾವು ಹೇಳಿದೆ ನಾನು. ಅವಾಗ ನಾವು ಸೇರುವಾಗ ಕ್ಯಾಂಪಸ್ ಇಂಟರ್ವ್ಯೂನಲ್ಲೇ ಸೆಲೆಕ್ಟ್ ಮಾಡ್ಬಿಡ್ತಿದ್ರು KEB ನಲ್ಲೆಲ್ಲ. ಬಟ್ ನಾವು ಬಿಡುವಾಗ ಸ್ವಲ್ಪ ಪೊಸಿಷನ್ ಚೇಂಜ್ ಆಗಿತ್ತು. ಯಾತಕ್ಕೆ ಅಂದರೆ ನಾವು ಸೇರುವಾಗ ಒಂದು 4-5 ಇಂಜಿನಿಯರಿಂಗ್ ಕಾಲೇಜುಗಳು ಮಾತ್ರ ಇದ್ವು. ನಾವು ಬಿಡುವಾಗ ಒಂದು 8-10, 12 ಇಂಜಿನಿಯರಿಂಗ್ ಕಾಲೇಜ್ ಇದ್ವು. ಈಗ 100ರ ಮೇಲಾಗೋಗಿದೆ ಇಂಜಿನಿಯರಿಂಗ್ ಕಾಲೇಜಸ್. ಆ ಕಾಲದಲ್ಲಿ ನೀವು ಚಿತ್ರ ಏನು ಬರ್ದಿರಲಿಲ್ಲ? ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಬರೀತಾ ಇದ್ದೆ. ಕಾಲೇಜಲ್ಲಿ ನಾನು ಪರ್ಟಿಕ್ಯುಲರ್ಲಿ ನಾನು ಐ ವಾಸ್ ಎ ಕಾರ್ಟೂನಿಸ್ಟ್. ಅಲ್ಲಿ ಯಾರು ಗುರುಗಳು ನೆನಪಿದೆ? ಗುರುಗಳಿರಲಿಲ್ಲ, ಬಟ್ ನಾವೆಲ್ಲ ಎಲೆಕ್ಷನ್ ನಮಗೆ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಇದೆಲ್ಲ ಆಗ್ತಲ್ಲ, ಅವಾಗೆಲ್ಲ ನಾನು ಚಿತ್ರಗಳು ಬರೆದು ಹಾಕ್ತಾ ಇದ್ದೆ. ಆಗ ಸ್ವಾತಂತ್ರ್ಯ ಎಲ್ಲ ಬಂದಿತ್ತು. ನೀವು ಆಗ ಯಾರಾಗಿದ್ರಿ ಇಲ್ಲೆಲ್ಲ ಮುಖ್ಯಮಂತ್ರಿಗಳೆಲ್ಲ? ಯಾರು ಅವಾಗ? ವೀರೇಂದ್ರ ಪಾಟೀಲ್ ನೆನಪಿಲ್ಲ ಆ ಸಮಯ. ನೀವು ಆಗ ಇದು ಜೂನಿಯರ್ ಅಸಿಸ್ಟೆಂಟ್ ಆಗಿ ಸೇರಿದ್ರೆ? ಅಂದ್ರೆ ಇಂಜಿನಿಯರಿಂಗ್ ಪೂರೈಸಿದ ಮೇಲೆ ಫಸ್ಟ್ JE ಅಂತ ಆಗಿದ್ದು. ಆಮೇಲೆ ಜಾಯಿಂಟ್ ಇಂಜಿನಿಯರ್, ಜೂನಿಯರ್ ಇಂಜಿನಿಯರ್. ಇಲ್ಲಿ ಸೇರಿದ್ರಿ ಸರ್? ಅದು ತೀರ್ಥಹಳ್ಳಿಲೇ ನನಗೆ ಸಿಕ್ತು. ಸ್ಟೇಷನ್ನಲ್ಲಿ ಅಸಿಸ್ಟೆಂಟ್ ಜೂನಿಯರ್ ಇಂಜಿನಿಯರ್ ಆಗಿ ಕೆಲಸ ಶುರು ಮಾಡಿದ್ದು. ನಾನು ಆ ಅನುಭವಗಳನ್ನೆಲ್ಲ ನನ್ನ ಪುಸ್ತಕದಲ್ಲಿ ಬರ್ದಿದ್ದೀನಿ, ತುಂಬಾ ಇದನ್ನೆಲ್ಲ ಬರ್ದಿದ್ದೀನಿ. ನಿಮ್ಮನ್ನ ಅತ್ಯಂತ ಹೆಚ್ಚು ಪೊಲೀಸ್ ಪ್ರೊಟೆಕ್ಷನ್ ಪಡೆದ ವ್ಯಂಗ್ಯ ಚಿತ್ರಗಾರ ವಿಜಿಲೆನ್ಸ್ ಅಲ್ಲ, ಹಾಗೇನಿಲ್ಲ. ಪ್ರಕಾಶ್ ಶೆಟ್ಟಿ ಅವರು ಅದನ್ನ ಹೇಳಿದ್ದಾರೆ. ಅಂದ್ರೆ ವಿಜಿಲೆನ್ಸ್, ನಾನು ಐ ವಾಸ್ ವರ್ಕಿಂಗ್ ಇನ್ KEB ಆಸ್ ಇದು ವಿಜಿಲೆನ್ಸ್ ಸ್ಕ್ವಾಡ್ನಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅವಾಗ ಬೇರೆ ಬೇರೆ ಅನುಭವಗಳಾಯ್ತು ಬಿಡಿ. ಅವಾಗ ಪೊಲೀಸ್ ಪ್ರೊಟೆಕ್ಷನ್ ನಾನು ಹೋಗ್ತಾ ಇದ್ದೆ ಅಷ್ಟೇ, 1-2-3 ವರ್ಷ ಅದು ಅಷ್ಟೇ. ಆಮೇಲೆ ಪೊಲೀಸ್ ಪ್ರೊಟೆಕ್ಷನ್ ಇರಲಿಲ್ಲ ನನಗೆ. ಪೊಲೀಸ್ ಪ್ರೊಟೆಕ್ಷನ್ ಬೇಕಾಗುತ್ತಲ್ಲ ಅವರಿಗೆ. ನಾವು ಕಳ್ಳರನ್ನ ಹಿಡಿಬೇಕಾದ್ರೆ. ಇದರ ದೊಡ್ಡ ಕಳ್ಳರು ನಿಜವಾಗಿ ರಾಜಕಾರಣಿಗಳೇ ಇರ್ತಾರೆ. ಖಂಡಿತ ಅವ್ರನ್ನ ಹಿಡಿಲಿಕ್ಕೆ ಆಗೋದಿಲ್ಲ, ಅವ್ರನ್ನ ಹಿಡಿಯಕ್ಕೆ ಆಗೋದಿಲ್ಲ. ಈ ರೂಲ್ಸ್ಗಳು ಅವ್ರಿಗೆ ಪರವಾಗಿ ಇರ್ತಾರೆ. ರೂಲ್ಸ್ ಅವರೇ ಪ್ರೋತ್ಸಾಹ ಮಾಡ್ತಾರೆ. ಹೌದೌದು. ಸರ್ಕಾರ ಸೊತ್ತು ಎಲ್ಲರ ಸೊತ್ತು. ಹೌದೌದು. ಎಷ್ಟೋ ಸಲ ನಾವು ಕೇಸ್ ಹಾಕಿದ್ದನ್ನ ಅದ್ರ ವಿತ್ಡ್ರಾ ಮಾಡಿ ಅಂತ ಹೇಳ್ತಾ ಇದ್ರು ಹೈಯರ್ ಇದರಲ್ಲಿ. ಅವಾಗ ನಮಗೆ ತುಂಬಾ ಸಂಕಟ ಆಗೋದು. ನಮ್ಮೊಬ್ರು APP ಅವರು ಅದನ್ನೇ ಒಂದು ದೊಡ್ಡ ಕಾಮೆಂಟ್ ಮಾಡ್ಬಿಟ್ಟಿದ್ರು, ನಿಮ್ಮವ್ರು ಕೇಸ್ ಹಾಕ್ತಾರೆ ಆಮೇಲೆ ವಿತ್ಡ್ರಾ ಮಾಡಿಸ್ಕೋತಾರೆ ಹೈಯರ್ ಲೆವೆಲ್ನಲ್ಲಿ. ಅದು ಅವಾಗ ಆಮೇಲೆ ಸ್ವಲ್ಪ ಸ್ಟ್ರಿಕ್ಟ್ ಆಯ್ತದೆಲ್ಲ. ನೀವು ತೀರ್ಥಹಳ್ಳಿಯಲ್ಲಿ ಎಷ್ಟು ವರ್ಷ ಇದ್ರಿ ಸರ್? ಅಲ್ಲಿ ತೀರ್ಥಹಳ್ಳಿ 1-2 ವರ್ಷ, 1.5 ವರ್ಷ ಇದ್ದೆ. ಆಮೇಲೆ ಇಲ್ಲಿ ಹೋದ್ರಿ? ಆಮೇಲೆ ಶಿವಮೊಗ್ಗ. ಅಲ್ಲಿ ಎಷ್ಟು ವರ್ಷ ಇದ್ರಿ? ಶಿವಮೊಗ್ಗದಲ್ಲಿ ಒಂದು ಬೇರೆ ಬೇರೆ ಇದರಲ್ಲಿ ಒಂದು 5-6 ವರ್ಷ ಇದ್ದೆ. 5-6 ವರ್ಷ 7 ವರ್ಷ ಇದ್ದೆ ಅಷ್ಟೇ. ಆಗ ಇಡೀ ಕರ್ನಾಟಕಕ್ಕೆ ಬೆಳಕು ಬಂದಿತ್ತ? ಬಂದಿತ್ತು ಅಂದ್ರೆ ಹಳ್ಳಿಗಳ ಬಿಟ್ಟು ಬಟ್ ಎಲ್ಲ ಕರ್ನಾಟಕಕ್ಕೆ ಕರೆಂಟ್ ಬಂದಿದ್ದು ಬಹಳ ವರ್ಷ ನಂತರ. ನಿಮಗೆ ತಮಾಷೆ ಹೇಳಬೇಕು ಅಂದ್ರೆ ಬೀದರ್ನಲ್ಲಿ ಚೋಂಡಿ ಬುಕ್ಕೇಡ್ ಅಂತ ಒಂದು ವಿಲೇಜ್ ಇದೆ, ಬೀದರ್ಗೆ ಸಂಬಂಧಪಟ್ಟಿದೆ. ಆದ್ರೆ ಅದು ಮಹಾರಾಷ್ಟ್ರ ಮಧ್ಯದಲ್ಲಿದೆ. ಅದು ಒಂದು ಇದು ಐಲ್ಯಾಂಡ್ ಇದ್ದಂಗೆ ಎಲ್ಲ ಇದು ಆಗೋಗ್ಬಿಟ್ಟಿತ್ತು. ಬಟ್ ಚೋಂಡಿ ಮುಖೇಡಿಗೆ ಎಲೆಕ್ಟ್ರಿಸಿಟಿ ಬಂದಿರಲಿಲ್ಲ. ಅಂದ್ರೆ ಕರ್ನಾಟಕ ಫುಲ್ಫಿಲ್ ಆಗಲಿಲ್ಲ ಅಂತ ಆಯ್ತು. ಆವಾಗ ನಾವು ಏನ್ ಮಾಡಿದ್ವಿ ಅಂದ್ರೆ, ನಾನು ಅವಾಗ ಆಕ್ಚುಲಿ REC ರೂರಲ್ ಎಲೆಕ್ಟ್ರಿಫಿಕೇಶನ್ ಕಾರ್ಪೊರೇಷನ್ ನಲ್ಲಿ ಇದ್ದೆ.
ಚೋಂಡಿ ಮುಖಾಡದಲ್ಲಿ ಒಂದು ಇದನ್ನ ಹಾಕ್ಬಿಟ್ವಿ, ಸೋಲಾರ್ ಹಾಕಿ ಎಲೆಕ್ಟ್ರಿಫೈ ಮಾಡಿಬಿಟ್ವಿ. ಸೊ ದಟ್ ಅವಾಗ ಎಷ್ಟನೇ ಇಸ್ವಿ ಸರ್? ಅದು ಸುಮಾರಾಗಿ 83-84ರಲ್ಲಿ. ನಮ್ಮ ಏಷ್ಯಾ ಖಂಡಕ್ಕೆ ಮೊದಲು ಬಂದದ್ದು ಕರೆಂಟ್ ಇಲ್ಲಿ ಕರ್ನಾಟಕದ ಯಾವುದು ಮಾರ್ಕೆಟಿನಲ್ಲಿರುವ ಇದು ಬಂತು ಅಂತ ಹೇಳ್ತಾರಲ್ಲ. ಬಂತು ಮೈಸೂರಿನಿಂದ ಇಲ್ಲಿ ಬಂದು ಅಲ್ಲಿಂದ ಬಂದು ಇಡೀ ಎಲ್ಲ ಆಗ ಕರೆಂಟ್ ಎಲ್ಲ ಫ್ಯಾರಡೆ ಲಾ ಎಲ್ಲ ಇತ್ತು ಆಗಲೇ. ನಿಮ್ಗೆ ಇಷ್ಟು ಯಾವ್ದಾದ್ರು ಶಾಕ್ ಏನಾದ್ರು ಸಿಕ್ಕಿದೆ? ಕರೆಂಟ್ ಶಾಕ್ ನೀವು ಆಗಿದೆ ಇಲ್ಲಂತಲ್ಲ. ಯಾಕೆಂದ್ರೆ ನಾವು ಅದ್ರ ಜೊತೆಗೆ ಕೆಲಸ ಮಾಡ್ಬೇಕಾದ್ರೆ ಅವಾಗೆಲ್ಲ ಆಟೋ ಕ್ಲೋಸರ್ಸ್ ಅವು ಇವು ಇರ್ತಿತ್ತು. ಕೆಲವು ಬೈ ಚಾನ್ಸ್ ಓಪನ್ ಮಾಡ್ಬೇಕಾದ್ರೆ ಸ್ಪಾರ್ಕ್ ಆಗೋದು ಇದಾಗೋದು, ಕರೆಕ್ಟ್ ಶಾಕ್ ಹೊಡೆಯುತ್ತೆ. ಬಟ್ ನಮಗೆ ಪ್ರಿಕಾಷನರಿ ಮೆಜರ್ಮೆಂಟ್ ತಗೊಂಡಿರ್ತೀವಿ. ಜೂನಿಯರ್ ಇಂಜಿನಿಯರ್ ಅಂದ್ರೆ ಅಲ್ಲಿ ಕೂತ್ಕೊಂಡು ಒಂದು ಠಾಣೆಯನ್ನು ನೋಡ್ಕೊಳ್ಳೋದು, ವಿಸ್ತರಣೆ ಮಾಡೋದು, ತಗೊಳ್ಳೋದು ಅದೇನಿಲ್ಲ, ಬೇರೆ ಬೇರೆ ಪೊಸಿಷನ್ಸ್ ಇರ್ತದೆ. ಬಟ್ ಇದು ಸ್ಟೇಷನ್ ಅಂತ ಇರುತ್ತೆ. ಸ್ಟೇಷನ್ ಅಲ್ಲಿ ಇದು ಹೈಯರ್ ಕೆಪಾಸಿಟಿಯಿಂದ ಲೋಯರ್ ಕೆಪಾಸಿಟಿಗೆ ವೋಲ್ಟೇಜ್ ಮಾಡೋದು ಸ್ಟೇಷನ್ಗಳು, ಸಬ್ ಸ್ಟೇಷನ್ಸ್. ನೀವು ಅಲ್ಲಿಂದ ತೀರ್ಥಹಳ್ಳಿಯಿಂದ ಶಿವಮೊಗ್ಗಕ್ಕೆ ಬಂದ್ರೆ ಅಲ್ಲಿ ಎಷ್ಟು ವರ್ಷ ಇದ್ರು ಸರ್? ಶಿವಮೊಗ್ಗದಲ್ಲಿ ಒಂದು 6-7 ವರ್ಷ ಇದ್ದೆ. ಆಮೇಲೆ ಬೆಂಗಳೂರಿಗೆ ಬಂದಿದ್ದೆ. ಬೆಂಗಳೂರಿಗೆ ಅಂದ್ರೆ ಅಲ್ಲೇ ರೂರಲ್ ಎಲೆಕ್ಟ್ರಿಫಿಕೇಶನ್, ಆಮೇಲೆ ವಿಜಿಲೆನ್ಸು, ಆಮೇಲೆ ಇದು ಇಲ್ಲೇ KEB ವಿದ್ಯುತ್ ಭವನ ಅಲ್ಲಿದ್ರೆ ಇಲ್ಲಿ KEB ಇದು ಫಸ್ಟು KR ಸರ್ಕಲ್ ನಲ್ಲಿ ಇದ್ವಿ. ಆನಂತರ ಕಾವೇರಿ ಭವನದಲ್ಲಿ ಟೆಕ್ನಿಕಲ್ ಸೆಕ್ಷನ್ ಅಲ್ಲಿ ಬಹಳ ವರ್ಷ ಕೆಲಸ. ಅಲ್ಲಿ ಎಷ್ಟು ವರ್ಷ ಇದ್ರು ಬೆಂಗಳೂರಲ್ಲಿ ಸರ್? ಬೆಂಗಳೂರಿನಲ್ಲಿ ಒಂದು ಫೇಸ್ ಅಲ್ಲಿ ಒಂದು 10 ವರ್ಷ ಇದ್ದೆ, ಇನ್ನೊಂದು ಫೇಸ್ ಅಲ್ಲಿ ಒಂದು 6-7 ವರ್ಷ ಇದ್ದೆ. ಅದು ಮತ್ತೆ ಇಲ್ಲಿ ಬೇರೆ ಕಡೆ ಒಟ್ಟು ಬೇರೆ ಏನು ಟ್ರಾನ್ಸ್ಫರ್ ಆಗಿಲ್ಲ ನನಗೆ. ಬೆಂಗಳೂರಲ್ಲೇ ತೀರ್ಥಹಳ್ಳಿ, ಶಿವಮೊಗ್ಗ ಮತ್ತು ಬೆಂಗಳೂರು ಬೇರೆ ಕಡೆ. ಬಟ್ ಆಲ್ ಓವರ್ ಕರ್ನಾಟಕ ನನಗೆ ಜ್ಯೂರಿಸ್ಡಿಕ್ಷನ್ ಇತ್ತು. ರೂರಲ್ ಎಲೆಕ್ಟ್ರಿಫಿಕೇಶನ್ ಕಾರ್ಪೊರೇಷನ್ ನನಗೆ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದು, ಎಲ್ಲ ಕಡೆ ಹೋಗಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ಅಂತ. ಏನು ಸಿಸ್ಕಾನ್ ಅಂತ, ಅದೊಂದು 3 ವರ್ಷ ತಗೊಂಡು ಕಂಪ್ಲೀಟ್ ಮಾಡಿದೆ. ಎಲ್ಲ ನಮ್ಮ ಒಬ್ಬರು ಅಸಿಸ್ಟೆಂಟ್ ಎಲ್ಲ ಇದ್ರು, ವೆಹಿಕಲ್ ಕೊಟ್ಟಿದ್ರು. ಆಲ್ ಓವರ್ ಕರ್ನಾಟಕದಲ್ಲಿ ತಾಲೂಕು ಹೆಡ್ ಕ್ವಾರ್ಟರ್ಸ್ ಎಲ್ಲ ವಿಸಿಟ್ ಮಾಡಿಬಿಟ್ಟಿದ್ದೀನಿ. ಯಾವ್ದು ಕಾರ್ ಎಲ್ಲ ಕೊಟ್ಟಿದ್ರೆ? ಇಲ್ಲ, ಜೀಪ್ ಕೊಡ್ತಾ ಇದ್ದೆ. ಜೀಪ್ ವಿತ್ ಡ್ರೈವರ್ ಎಲ್ಲ ಇರ್ತಿತ್ತು. ಆಗ ನೀವು ಪ್ರಜಾವಾಣಿಯಲ್ಲಿ ಸುದ್ದಿ ಗುದ್ದು ಅಂತ ಏನೋ ಬರಿತಾ ಇದ್ರಿ, ಅದು ಯಾವ್ದು? ಈ 2ನೇ ಫೇಸ್ ಅಲ್ಲಿ ಯಾವಾಗ? ಆ ಟೈಮ್ ಮಧ್ಯದಲ್ಲಿ ಬರೀತಿದ್ದೆ, ಬೆಂಗಳೂರಿನಲ್ಲಿ ಇದ್ದಾಗಲೇ. ಬೆಂಗಳೂರು ಅದು ನೀವು ಹೋಗಿ ಕೊಡ್ತಾ ಇದ್ರು ಪ್ರತಿದಿನ ಸಂಜೆ? ಅದೊಂದು ದೊಡ್ಡ ಇದು. ಅವಾಗ ಏನಂದ್ರೆ ಇವೆಲ್ಲ ಇರ್ಲಿಲ್ಲ, ಅವಾಗ ಬರೆದು ತಗೊಂಡೋಗಿ ಇದ್ರ ಕೊಡ್ತಾ ಇದ್ದೆ. ಇನ್ನೊಂದು ವಿಷಯ ಅಂದ್ರೆ, ನಾವು ಕಮ್ಮಕೋಡಲ್ಲೇ ಇದ್ದಾಗ, ತೀರ್ಥಹಳ್ಳಿ ಇದ್ದಾಗ, ಅವಾಗ ನಾನು ಒಂದು ಪೋಸ್ಟ್ ಆಫೀಸು ಎಲ್ಲ ದೂರ ನನಗೆ. ಒಂದು ಕವರ್ ಮಾಡಿ ಅದರೊಳಗೆಲ್ಲ ಬರೆದು ಚಿತ್ರ ಬರೆದು ಅದನ್ನ ಪೋಸ್ಟ್ ಮಾಡ್ತಿದ್ದೆ. ಪೋಸ್ಟ್ ಮಾಡಿ 6-8 ದಿನದ ನಂತರ ಅವ್ರಿಗೆ ಎಡಿಟರ್ಸ್ಗೆ ಹೋಗೋದು. ಎಡಿಟರ್ಸ್ ಅದನ್ನು ನೋಡಿ ಒಂದು 10-15 ದಿವಸ ನಂತರ ಇದು ಮಾಡೋದು. ಯಾವುದು ಟೈಮ್ಲಿ ಕ್ಯಾರೆಕ್ಟರ್ಸ್ ಬರೆಯೋಕೆ ಆಗ್ತಿರ್ಲಿಲ್ಲ ಅವಾಗ. ಆಮೇಲೆ ಎಷ್ಟೋ ಸಲ ನಮ್ಮದು ಮಳೆ ಜಾಸ್ತಿ ಅಲ್ಲ, ಪೋಸ್ಟ್ ಏನು ಬ್ಯಾಗ್ನ ಮೇಲೆ ಹಾಕ್ಬಿಡ್ತಿದ್ರು, ನಮ್ದೆಲ್ಲ ಮುದ್ದೆ ಆಗಿ ಹೋಗೋದು ಎಡಿಟರ್ಸ್ ಹತ್ರ. ಹಾಗೆ ವಾಪಸ್ ಬರ್ತಿತ್ತು ಕೆಲವು. ಹಂಗೆ ಎಲ್ಲ. ಪ್ರಜಾವಾಣಿಯಲ್ಲಿ ಅಲ್ಲಿ ಬರುವ ಇದರಲ್ಲಿ ಸಂಯುಕ್ತ ಕರ್ನಾಟಕದಲ್ಲಿ ಶಂಕರ್ ಸಿದ್ದೇನ ಚಿತ್ರ ಹಾಕ್ತಾ ಇದ್ರ ಅಂತ? ಸಂಯುಕ್ತ ಕರ್ನಾಟಕ ಬರ್ತಾ ಆಗ ಸಣ್ಣ ಪ್ರಾಯದಲ್ಲಿ ಅದರಲ್ಲಿ ಏನು ಬಂದಿಲ್ಲ. ನಿಮ್ಗೆ ನಿಮ್ಮ ಪ್ರಥಮ ಒಂದು ವ್ಯಂಗ್ಯ ಚಿತ್ರವನ್ನು ನೋಡಿದ್ದೆ ಯಾವುದು ಪತ್ರಿಕೆಯಲ್ಲಿ? ಬೇರೆಯವರ ಪತ್ರಿಕೆ? ಕೊರವಂಜಿಯಲ್ಲಿ ನೀವು ಕಳಿಸ್ತಾ ಇದ್ರ. ಆಗ RK ಲಕ್ಷ್ಮಣ ಚಿತ್ರಗಳು ಬರ್ತಿದ್ದು, ನೋಡ್ತಾ ಇದ್ದೆ. ಅವರು ಬೆಂಗಳೂರಲ್ಲೇ ಇದ್ರ. ಆಮೇಲೆ ನಾಡಿಗರು ಬರೀತಾ ಇದ್ರ ಅದನ್ನೆಲ್ಲ. ಆಮೇಲೆ ಇವರು ಮೂರ್ತಿಯವರು ಅವಾಗಲೇ ಫೇಮಸ್ ಆಗಿ ಪ್ರಜಾವಾಣಿಯಲ್ಲಿ ಅವರು ನಮ್ಗೆಲ್ಲ ಒಂಥರ ಗೈಡ್ಲೈನ್ಸ್ ಕೊಡೋರು. ನೀವು ರಾಶಿಯವರನ್ನು ಭೇಟಿಯಾಗಿದ್ದೀರಾ? ಯಾರನ್ನ? ಕೊರವಂಜಿ ರಾಶಿಯವರನ್ನು ಭೇಟಿಯಾಗಿದ್ದೆ. ಅದು ಒಂದು ಎಕ್ಸ್ಪೀರಿಯನ್ಸ್ ಬಹಳ ಚೆನ್ನಾಗಿತ್ತು. ಹೇಳ್ಬೇಕು ಅಂದ್ರೆ ಅವ್ರದ್ದು ಇಲ್ಲಿ ಬಳೆಪೇಟೆ ಅಂತ ಈಗಿಲ್ಲ, ಅದೊಂದು ಯಾವ್ದೋ ಮೆಜೆಸ್ಟಿಕ್ ಟಾಕೀಸ್ ಏನೋ ಇತ್ತು, ಈಗಿಲ್ಲಲ್ಲ. ಅದ್ರ ಪಕ್ಕದಲ್ಲಿ ಅವ್ರದ್ದೊಂದು ಕ್ಲಿನಿಕ್ ಏನೋ ಇತ್ತು, ನನಗೆ ನೆನಪಿರೋ ಹಾಗೆ.
ಒಂದ್ಸಲ ಹೀಗೆ ನೋಡ್ಬೇಕು ಅಂತ ಹೋದೆ ಅವ್ರನ್ನ. ಸಿಕ್ಕಿದ್ರು, ಚೆನ್ನಾಗಿ ಮಾತಾಡಿದ್ರು. ಅವಾಗ ಒಂದು ಕೊರವಂಜಿಗೆ ಒಂದು ಯಾವುದೋ ಚಿತ್ರ ಕಳಿಸಿದ್ದೆ, ಅದೇನೋ ಬರೆಯೋಕೆ ಯಾವಾಗ. ಆಗ ನೀವು ಅಸಿಸ್ಟೆಂಟ್ ಇಂಜಿನಿಯರ್ ಬೆಂಗಳೂರಲ್ಲಿ ಇದ್ರ ಅಥವಾ ಯಾವ ಕಾಲಘಟ್ಟದಲ್ಲಿ? ಬೆಂಗಳೂರದಲ್ಲಿ ಇಲ್ಲ, ಶಿವಮೊಗ್ಗದಲ್ಲಿದ್ದೆ. ಬೆಂಗಳೂರಿಗೆ ಬಂದಾಗ ನೀವು ಇಂಜಿನಿಯರ್ ಆಗಿದ್ರ? ಬೆಂಗಳೂರಿಗೆ ಬಂದಾಗ ಅವರನ್ನು ಮೀಟ್ ಮಾಡಿದೆ. ಆಮೇಲೆ ಹೇಗೆ ಬರೀಬೇಕು ಕಾರ್ಟೂನ್ ಅಂದ್ರೆ ಅವರೆಲ್ಲ ಪಂಚ್ ಡಿಸೈನ್ ಬಗ್ಗೆ ಹೇಳಿದ್ರು. ನೋಡಿ, ಈ ತರ ಸಬ್ಟಲ್ ಆಗಿರ್ಬೇಕು ಕಾರ್ಟೂನ್ಗಳು, ಈ ತರ ಬರೆದ್ರೆ ಚಂದ ಇರುತ್ತೆ ಅಂತ ಹೇಳಿದ್ರು. ಆಮೇಲೆ ಕಾರ್ಟೂನ್ ಐಡಿಯಾಗಳು ಹೇಗೆ ಇದು ಮಾಡೋದು ಅನ್ನೋದಕ್ಕೆ ಅವರೇ ಒಂದು ಉದಾಹರಣೆ ಕೊಟ್ಟರು. ಅವರು ಅವಾಗ ಕ್ಲಿನಿಕ್ನಲ್ಲಿ ಒಂದು ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆವರೆಗೆ ಏನೋ ಫ್ರೀ ಅಂತ ಮಾಡಿದ್ರಂತೆ, ಫ್ರೀ ಕನ್ಸಲ್ಟೇಷನ್. ಒಂದು ಸ್ವಲ್ಪ ದಿವಸ ಜನ ಬಂದರು, ಆಮೇಲೆ ಜನ ಬರಲೇ ಇಲ್ಲವಂತೆ. ಯಾಕೆ ಅಂದರೆ ಬೇರೆ ಟೈಮಲ್ಲಿ ದುಡ್ಡು ತಗೊಂಡು ಇವರು ಕನ್ಸಲ್ಟೇಷನ್ ಮಾಡೋ ಡಾಕ್ಟ್ರು ಫ್ರೀಯಾಗಿ ಕೊಡೋದು ಏನು ಕೊಡ್ತಾರೆ? ನೀರು ಕೊಡ್ಬೋದು ಅಥವಾ ಏನೋ ಸರಿಯಾಗಿ ಅವ್ರ ಟ್ರೀಟ್ಮೆಂಟ್ ಮಾಡೋದಿಲ್ಲ ಅಂದ್ರೆ ಜನ ಬರೋದೇ ಬಿಟ್ಬಿಟ್ರಂತೆ. ಅವಾಗ ನೋಡಿ, ಇದು ಇಂಥದ್ದು ಕಾರ್ಟೂನಿಗೆ ವಿಷಯಗಳಾಗ್ತವೆ, ಇಂಥದ್ದೆಲ್ಲ ಯೋಚನೆ ಮಾಡಿ ಅಂತ ಅವ್ರು ಹೇಳಿದರು. ಒಳ್ಳೆ ಗೈಡ್ಲೈನ್ಸ್ ಕೊಟ್ಬಿಟ್ಟು ಕಳಿಸಿದ್ರು. ಒಂದೇ ಸಲ ಮೀಟ್ ಮಾಡಿದ್ದು ನಾನು. ಅಲ್ಲಿ ಚಿತ್ರಗಳು ನಿಮ್ಗೆ ಬರ್ತಾ ಇತ್ತು ಆಗ? ಕೊರವಂಜಿಲಿ ಕೆಲವು ಚಿತ್ರಗಳು ಬಂದಿದೆ. ಆಗ ಇದೆಲ್ಲ ಸಂಪೂರ್ಣ ಆಗ ಸಂಭಾವನೆ ಕೊಡೋದು ಅಂಥದ್ದೇನೋ ಸಂಭಾವನೆ ಬಗ್ಗೆ ಹೇಳಬೇಕು ಅಂದ್ರೆ, ಆ ಕಾಲದಲ್ಲಿ ನಾನು ಶುರು ಮಾಡಿದ ಕಾಲದಲ್ಲಿ ಪ್ರಜಾವಾಣಿಯವರು 5 ರೂಪಾಯಿ ಕೊಡ್ತಾ ಇದ್ರು ಮನಿ ಆರ್ಡರ್. ಕಸ್ತೂರಿ ಅವರು ಒಂದು 3-4 ರೂಪಾಯಿ ಕೊಡ್ತಿದ್ರು. ಆಮೇಲೆ ಇವರು 2 ರೂಪಾಯಿ ಕೊಡ್ತಿದ್ರು ಕೊರವಂಜಿ ಅವರು. ಆಗ ನಿಮ್ಮ ಸಂಬಳ ಎಷ್ಟಿತ್ತಾಗ? ಅಲ್ಲ, ಅವಾಗ ನನ್ನ ಸಂಬಳ ಒಂದು 600-700 ರೂಪಾಯಿ. ದೊಡ್ಡ ಸಂಬಳ ಅಷ್ಟಾರು ಕೊಡ್ತಾರೆ. ಅವಾಗ ಹೇಳ್ತೀನಿ, ಅದಕ್ಕೂ ಒಂದು ನಾನು ಅದನ್ನೇ ಕಡಿಮೆ ಅಂತ ಹೇಳೋದಿಲ್ಲ. ಯಾಕಂದ್ರೆ ಅವಾಗ ನಾನು ಓದೋ ಕಾಲದಲ್ಲಿ ಈ ನಮ್ಮ ಸರಸ್ವತಿ ಭವನ ಅಂತ ಇದೆ ನೋಡಿ, ಗಾಂಧಿನಗರದಲ್ಲಿ, ಕೇವಲ 65 ಪೈಸೆ ಪ್ಲೇಟ್ ಮಿಲ್ಸ್ ಇತ್ತು. ಪ್ಲೇಟ್ ಮಿಲ್ಸ್. ಆಮೇಲೆ ನಮ್ಮ ದಾವಣಗೆರೆ ಎಂಜಿನಿಯರಿಂಗ್ ಕಾಲೇಜ್ ಪಕ್ಕದಲ್ಲಿ ಒಂದು ಕೃಷ್ಣ ಭವನ ಅಂತ ಇತ್ತು, ಅದ್ರಲ್ಲಿ 50 ಪೈಸೆ ಊಟ, ಜೊತೆಗೆ ಒಂದು ಸ್ವಲ್ಪ ತುಪ್ಪನೂ ಕೊಡೋರು. ಚೆನ್ನಾಗಿ ಒಳ್ಳೆ ಊಟ ಕೊಡ್ತಿದ್ರು. ಈಗ ಒಂದು 100 ರೂಪಾಯಿ ಮೇಲಾಗಿದೆ ಪ್ಲೇಟ್ ಮೀಲ್ಸ್. ನಾನು ಹೇಳಿದೆ 500-1000 ರೂಪಾಯಿ ಎಲ್ಲ ಇದೆ ಬೇರೆ. ಸಾಮಾನ್ಯವಾಗಿ ಮಾಡೋ ಊಟ ಒಂದು 100 ರೂಪಾಯಿ ಮೇಲೆ ಇದೆ, ಆದರೆ 200 ಪಟ್ಟು ಜಾಸ್ತಿ ಆಗಿದೆ. ಬಟ್ ನಮ್ಮ ಸಂಭಾವನೆ ಅಷ್ಟು ಬೆಳೆದಿದೆಯಾ ಅಂದ್ರೆ ಖಂಡಿತ ಇಲ್ಲ. ಯಾತಕ್ಕಂದ್ರೆ ಕನ್ನಡ ಪತ್ರಿಕೆಗಳವರು ಪಾಪ, ನಾವೆಲ್ಲ ಈಗ ಬರೆಯವರೆಲ್ಲದ್ರ ನಂಬಿಕೆ ಇದು ಪತ್ರಿಕೆಗಳ ಮೇಲೆ ಡಿಪೆಂಡ್ ಆಗಿದ್ದು ಅಷ್ಟೇ. ಈಗ ಪತ್ರಿಕೆಗಳು ಓದೋರ ಸಂಖ್ಯೆನೇ ಕಮ್ಮಿ. ಈಗ ನೋಡಿ, ತರಂಗ, ಸುಧಾ ಎಲ್ಲ ಮೊದಲು 75-80 ಪೇಜ್ ಇರ್ತಾ ಇದ್ದೀವಿ, ಈಗ 50-60 ಪೇಜ್ ಆಗಿ ಹೋಗ್ಬಿಟ್ಟಿದೆ. ಈಗ ಎಷ್ಟು ಕೊಡ್ತಾರೆ ಸುಧಾ ತರ? ನೀವು ಪ್ರತಿದಿನ ಬರೀತಿರಲ್ಲ, ಎಷ್ಟು ಹಣ ಕೊಡ್ತಾರೆ? ಈಗ ಒಂದು 200 ರೂಪಾಯಿ ಕೊಡ್ತಾರೆ. ಈಗಲೂ ಕೂಡ ಆಗಿನ ಇದಕ್ಕೆ ಲೆಕ್ಕ ಹಾಕಿದ್ರೆ ಪಾಪ ಅವ್ರಿಗೂ ಈಗ ನಾವು ತಪ್ಪು ಅಂತ ಹೇಳೋದಿಲ್ಲ. ಯಾಕಂದ್ರೆ ಪತ್ರಿಕೆಗಳು ನಡೆಯುವುದೇ ಕಷ್ಟ ಇದೆ. ಎಲ್ಲ ಸರ್ಕ್ಯುಲೇಷನ್ ಕಡಿಮೆ ಆಗಿದೆ, ಪೇಜ್ಗಳು ಕಮ್ಮಿ ಆಗಿ ಹೋಗಿದೆ. ಮೊದಲು 4 ಪೇಜು 5 ಪೇಜು ಹಾಕೋರು ಇವಾಗ ಒಂದೊಂದು ಚಿತ್ರ ಹಾಕೋದು ಕಷ್ಟ ಆಗಿದೆ. ಫಿಲ್ಲರ್ಸ್ ಆಗಿ ಹಾಕ್ತಾರೆ. ಅಡ್ವರ್ಟೈಸ್ಮೆಂಟ್ ಬಂದ್ರೆ ಅದು ಇಲ್ಲ ಚಿತ್ರ ಹಾಗೆ.